ನಿನ್ನ ಈ ಭಕ್ತಿಗೆ ಧನ್ಯವಾದ ಹೇಳಲು ನನಗೆ ಪದಗಳು ಸಿಗುತ್ತಿಲ್ಲ. ಯಾವ ಶಬ್ದದಿಂದ ನಿನ್ನನ್ನು ವರ್ಣಿಸಲಿ ಹಾಗೂ ಧನ್ಯವಾದ ಹೇಳಲಿ? ನೀನು ನನ್ನ ಹಾಗೂ ಜಗತ್ತಿನ ಸೇವೆ ಮಾಡಿದೀಯಾ? ಯಾವ ಉದಾಹರಣೆಯಿಂದ ನಿನ್ನನ್ನು ವರ್ಣಿಸಲಿ? ನೀನು ಧನ್ಯನಾದೆ ಹನುಮ, ಧನ್ಯನಾದೆ. ಪ್ರಭು, ಈ ಭಕ್ತ ಪ್ರಶಂಸೆಗೆ ಪಾತ್ರನಲ್ಲ. ನಾನು ಕೇವಲ ಭಕ್ತಿ ಮತ್ತು ಸೇವೆ ಮಾಡಿದ್ದೇನೆ. ಇದು ಯಾವಾಗಲೂ ಮಾಡುತ್ತಿರುತ್ತೇನೆ. ಪ್ರಭು ತ್ಯಾಗವನ್ನು ಅಂಗದ ಮಾಡಿದ್ದಾನೆ. ಅವನು ತನ್ನ ತಂದೆಯ ಹತ್ಯೆಯ ನಂತರವೂ ಮಾತೆ ಸೀತೆಯನ್ನು ಹುಡುಕಲು ಹೋಗಿದ್ದಾನೆ. ಪ್ರಭು ತ್ಯಾಗವನ್ನು ಸುಗ್ರೀವ ಮಾಡಿದ್ದಾನೆ. ಅವನು ತನ್ನ ರಾಜ್ಯವನ್ನು ಬಿಟ್ಟು ನಮ್ಮ ಜೊತೆ ಕಾಡುಗಳನ್ನು ಸುತ್ತಿದ್ದಾನೆ. ಪ್ರಭು ತ್ಯಾಗವನ್ನು ವಿಭೀಷಣನನ್ನ ಮಾಡಿದ್ದಾನೆ. ಅಣ್ಣ ತಮ್ಮ ಮತ್ತು ಸಂಬಂಧಿಕರ ಜೊತೆ ಯುದ್ಧ ಮಾಡಿದ್ದಾನೆ. ಪ್ರಭು ತ್ಯಾಗವನ್ನು ಮಾತೆ ಊರ್ಮಿಳಾದೇವಿ ಮಾಡಿದ್ದಾಳೆ. 14 ವರ್ಷ ಲಕ್ಷ್ಮಣ ಇದ್ದರೂ ಸಾಧುವಿನ ತರಹ ಜೀವನ ಮಾಡಿದ್ದಾಳೆ. ಪ್ರಭು ತ್ಯಾಗವನ್ನು ಲಕ್ಷ್ಮಣನ ಮಾಡಿದ್ದಾನೆ. ನಿದ್ದೆಯನ್ನು ಮಾಡದೆ 14 ವರ್ಷ ತನುಮನದಿಂದ ಸೇವೆ ಮಾಡಿದ್ದಾನೆ. ಪ್ರಭು ತ್ಯಾಗವನ್ನು ಮಾತೆ ಸೀತೆ ಮಾಡಿದ್ದಾಳೆ. ಅಂತಹ ಸಮಯದಲ್ಲಿ ರಾಕ್ಷಸರ ಜೊತೆ ಇರುವ ಸಂದರ್ಭ ಬಂದಿತು. ಪ್ರಭು ತ್ಯಾಗವನ್ನು ಸ್ವತಃ ನೀವು ಮಾಡಿದ್ದೀರಿ. 3 ತಾಯಿಯನ್ನು ಬಿಟ್ಟು ಅವರ ಪ್ರೀತಿಯಿಂದ ವಂಚಿತರಾಗಿದ್ದೀರಿ. ಪ್ರಭು ನಿಮ್ಮ ಹಾಗೂ ಇವರೆಲ್ಲರ ತ್ಯಾಗದ ಮುಂದೆ ನನ್ನ ಸೇವೆಯೂ ಏನೂ ಇಲ್ಲ. ಹನುಮ, ಎಲ್ಲರ ತ್ಯಾಗಕ್ಕೆ ಏನಾದರೂ ಪ್ರತಿಫಲ ದೊರೆಯುತ್ತದೆ. ಅಂಗದನಿಗೆ ಯುವರಾಜ ಪಟ್ಟ ದೊರೆಯಿತು, ಸುಗ್ರೀವನಿಗೆ ಮಿತ್ರ ದೊರೆತನು, ವಿಭೀಷಣನಿಗೆ ಧರ್ಮದ ಹಾದಿಯಲ್ಲಿ ಮುನ್ನಡೆದಿದ್ದಕ್ಕಾಗಿ ಲಂಕಾ ರಾಜ್ಯ ದೊರೆಯಿತು, ಲಕ್ಷ್ಮಣನಿಗೆ ಸೀತೆ ಮಾತೆಯ ಆಶ್ರಯ ದೊರೆಯಿತು, ಸೀತೆ ಮಾತೆಗೆ ಪತಿ ರಾಮ ನಾನು ದೊರೆತೆ, ನನಗೆ ಪತ್ನಿ ಸೀತೆ ದೊರೆತಳು. ಆದರೆ ಹನುಮ, ನಿನಗೇನು ದೊರೆಯಿತು? ಪ್ರಭು, ನನಗೆ ನಿಮ್ಮ ಚರಣದಲ್ಲಿ ಸ್ಥಳ ಕೊಡಿ, ಅದೇ ನನಗೆ ಶ್ರೇಷ್ಠವಾದುದು. ಹನುಮ, ನನ್ನ ಹಾಗೂ ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭುಭಕ್ತಿ ಹಾಗೂ ಮಾತೃಭಕ್ತಿಯಿಂದ ಪ್ರಸನ್ನಳಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಇದೇನು ಮಾಡಿಬಿಟ್ಟೆ ಹನುಮ? ವಿಶ್ವದಲ್ಲಿ ಅತಿ ವಿರಳವಾದ, ಅತ್ಯಂತ ಶ್ರೇಷ್ಠವಾದ, ಅತ್ಯ ಅಮೂಲ್ಯವಾದ ಮುತ್ತಿನ ಹಾರ ಆನಂದದಿಂದ ನಾನು ನಿನಗೆ ಕೊಟ್ಟರೆ ಇದಕ್ಕೆ ಇಂಥ ವಸ್ತು ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನು ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳ ಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನ ಈ ರೀತಿ ವರ್ತನೆ ನನಗೆ ನಿರೀಕ್ಷಿಸಲಿಲ್ಲ ಪುತ್ರ. ನಿನ್ನ ಈ ರೀತಿ ವರ್ತನೆಗೆ ಕಾರಣವೇನು ಹನುಮ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತ್ಯಮೂಲ್ಯ ಮತ್ತು ಶ್ರೇಷ್ಠವೆಂದು ಹೇಳಿದ್ದೀರಿ. ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಡುವ ಹಾರ ಅಮೂಲ್ಯವಲ್ಲದಿರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದುದು ಹಾಗೂ ಶ್ರೇಷ್ಠವಾದುದು ನನ್ನ ಪ್ರಭು ಶ್ರೀರಾಮಚಂದ್ರರು. ನೀವು ಕೊಟ್ಟಿರೋ ಹಾರದ ಮುತ್ತುಗಳಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಹನುಮ? ಮಾತೆ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತಿಲ್ಲ. ಇದು
ಅಲ್ಲದೆ ಯಾವುದೇ ವಸ್ತು ಶ್ರೇಷ್ಠವಿಲ್ಲ. ಹಾಗಾಗಿ ಇದು ನನಗೆ ನಿರುಪಯುಕ್ತ. ಸಾಮಾನ್ಯ ಮುತ್ತುಗಳಷ್ಟೇ ತೆಗೆದುಕೊಳ್ಳಿ. ಭಕ್ತಿ ಪರವಶನಾಗಿ ನೀನು ಹೀಗೆ ಹೇಳುತ್ತಿರುವೆ ಹನುಮ, ಅಷ್ಟೇ. ಮುತ್ತು ಭೌತಿಕ ವಸ್ತು, ಅದರಲ್ಲಿ ರಾಮನಿರಲು ಹೇಗೆ ಸಾಧ್ಯ ಹನುಮ? ಶ್ರೀರಾಮನಿಲ್ಲದೆ ಈ ಸೃಷ್ಟಿಯಲ್ಲಿ ಏನೂ ಇಲ್ಲ. ಸಕಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅಣು ರೇಣು ತೃಣ ಕಾಷ್ಟಗಳಲ್ಲಿಯೂ ರಾಮನಿರುವನು. ಹಾಗಾದರೆ ನಿನ್ನಲ್ಲಿಯೂ ಪ್ರಭು ಶ್ರೀರಾಮನಿರಬೇಕಲ್ಲವೇ? ನನ್ನ ರೋಮ ರೋಮಗಳಲ್ಲಿಯೂ, ನರ ನಾಡಿಗಳಲ್ಲಿಯೂ, ನನ್ನ ರಕ್ತದಲ್ಲಿ, ಉಸಿರಿನಲ್ಲಿ, ನನ್ನ ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೆ ಏನೂ ಇಲ್ಲ. श्री गुरु चरण सरोज जय श्रीराम। निज मनु मुकुरु सुधार बरनउँ रघुबर विमल जसु जो दायक फल चारि। जय हनुमान ज्ञान गुण सागर जय कपीश तिहुँ गुरुगान राम मंगल पुत्र सुतनामा वीर सूरदास सदा हरि तेरा संकटे हरण मंगल मूर्ति